ಈ ರೋಗವು ನಮ್ಮ ದೇಹದಲ್ಲಿನ ಜೀವಕೋಶಗಳ ಕ್ಯಾನ್ಸರ್ ಗಡ್ಡೆಗಳನ್ನ ರೂಪಿಸುತ್ತದೆ. ಈ ಗಡ್ಡೆಗಳು ಕಾರ್ಯನಿರ್ವಹಣೆಯನ್ನ ಅಡ್ಡಿಪಡಿಸುತ್ತವೆ ಮತ್ತು ಗಂಭೀರವಾಗಿ ಆರೋಗ್ಯ ಸಮಸ್ಯೆಯನ್ನ ಉಂಟು ಮಾಡಬಹುದು. ಕೆಲ ಅಡ್ಡ ಪರಿಣಾಮಗಳನ್ನ ಎದುರಿಸುತ್ತಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ದಾಳಿಂಬೆ ಸ್ತನ ಕ್ಯಾನ್ಸರ್, ಕಲ್ಲಂಗಡಿ ಪ್ರೋಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ನೀವು ನೋಡ್ತಾ ಇದ್ರ ಡಾಕ್ಟರ್ ಬಾಸ್ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ವಿಶ್ವದಾದ್ಯಂತ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಈ ರೋಗವು ನಮ್ಮ ದೇಹದಲ್ಲಿನ ಜೀವಕೋಶಗಳ ಅನಿಯಂತ್ರಿತ ಬೆಳವಣಿಗೆಗೆ ಕಾರಣವಾಗಬಹುದು. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿನ ಜೀವಕೋಶಗಳು ಸಮತೋಲನ ರೀತಿಯಲ್ಲಿ ಬೆಳೆಯುತ್ತವೆ ಮತ್ತು ಅಗತ್ಯವಿದ್ದಾಗ ಸಾಯುತ್ತವೆ. ಆದ್ರೆ ಕೆಲವೊಮ್ಮೆ ಈ ಜೀವಕೋಶಗಳು ನಿಯಂತ್ರಣ ತಪ್ಪಿ ತುಂಬಾ ವೇಗವಾಗಿ ಬೆಳೆಯುತ್ತವೆ. ಈ ಜೀವಕೋಶಗಳ ಬೆಳವಣಿಗೆಯು ಕ್ಯಾನ್ಸರ್ ಗಡ್ಡೆಗಳನ್ನ ರೂಪಿಸುತ್ತದೆ. ಈ ಗಡ್ಡೆಗಳು ದೇಹದ ಯಾವುದೇ ಭಾಗಗಳಿಗೆ ಬೇಕಾದರೂ ಸಂಭವಿಸಬಹುದು. ವೈದ್ಯಕೀಯ ಭಾಷೆಯಲ್ಲಿ ಈ ಪ್ರಕ್ರಿಯೆಯನ್ನ ಮೆಟಾಸ್ಟಾಟಿಸ್ ಎಂದು ಕರೆಯಲಾಗುತ್ತೆ. ಈ ರೀತಿ ಹರಡುವ ಜೀವಕೋಶಗಳು ಇತರ ಅಂಗಗಳ ಕಾರ್ಯನಿರ್ವಹಣೆಯನ್ನ ಅಡ್ಡಿಪಡಿಸುತ್ತವೆ ಮತ್ತು ಗಂಭೀರವಾಗಿ ಆರೋಗ್ಯ ಸಮಸ್ಯೆಯನ್ನ ಉಂಟು ಮಾಡಬಹುದು. ಈ ಚಿಕಿತ್ಸೆಯಲ್ಲಿ ಕೀಮೋಥೆರಪಿ, ವಿಕಿರಣ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಸಹ ಸೇರಿವೆ. ಆದ್ರೆ ಕೆಲವು ರೋಗಿಗಳು ಈ ಚಿಕಿತ್ಸೆಗಳಿಗೆ ಒಳಗಾದ ನಂತರ ಕೆಲ ಅಡ್ಡ ಪರಿಣಾಮಗಳನ್ನ ಎದುರಿಸುತ್ತಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಕ್ಯಾನ್ಸರ್ ತಡೆಗಟ್ಟಲು ಆರೋಗ್ಯಕರ ಜೀವನ ಶೈಲಿ ಮತ್ತು ಉತ್ತಮ ಆಹಾರ ಪದ್ಧತಿ ಮತ್ತು ನಿಯಮಿತ ವೈದ್ಯಕೀಯ ತಪಾಸಣೆಗಳಿಗೆ ಒಳಗಾಗುವಂತೆ ಶಿಫಾರು ಮಾಡಲಾಗ್ತಾ ಇದೆ. ಆದ್ರೆ ಕೆಲವು ಹಣ್ಣುಗಳಲ್ಲಿರುವ ಪೋಷಕಾಂಶಗಳು ದೇಹದಲ್ಲಿನ ಕ್ಯಾನ್ಸರ್ ಕೋಶಗಳನ್ನ ಬೆಳವಣಿಗೆಯನ್ನ ತಡೆಗಟ್ಟಲು ಸಹಾಯ ಮಾಡುತ್ತವೆ ಎಂದು ತಿಳಿಸಿದ್ದಾರೆ. ಹಾಗಾದ್ರೆ ಆ ಹಣ್ಣುಗಳು ಯಾವುವು ಅಂತ ನೋಡುವುದಾದ್ರೆ ದಾಳಿಂಬೆಯಲ್ಲಿ ಎಲೆಟಾಜಿಟಾನಿನ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಇದೆ. ಇದು ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಮತ್ತು ಜೀವಕೋಶಗಳ ಬೆಳವಣಿಗೆಗಳನ್ನ ನಿಧಾನಗೊಳಿಸುತ್ತದೆ ಎಂದು ಅಧ್ಯಯನಗಳು ತಿಳಿಸಿವೆ. ಪಪಾಯಿ ಇದರಲ್ಲಿ ಲೈಕೋಪಿನ್ ಎಂಬ ಬೀಟಾ ಕೆರೋಟಿನ್ ಅಧಿಕವಾಗಿದೆ. ಇದು ಗರ್ಭಕಂಠದ ಕ್ಯಾನ್ಸರ್ ಮತ್ತು ಇತರ ರೀತಿಯ ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುತ್ತೆ. ಅಲ್ಲದೆ ಇದರಲ್ಲಿರುವ ಪಪೈನ್ ಕಿಣ್ವವು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತದೆ. ಕಲ್ಲಂಗಡಿ ಹಣ್ಣಿನಲ್ಲಿ ಲೈಕೋಪಿನ್ ಅಂಶ ಅತ್ಯಂತ ಹೆಚ್ಚಾಗಿರುತ್ತೆ. ಇದು ಪುರುಷರಲ್ಲಿ ಬರುವ ಪ್ರೋಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಇನ್ನು ಸೀತಾಫಲ ಮತ್ತು ರಾಮಫಲ ಈ ಹಣ್ಣುಗಳಲ್ಲಿ ಅಸೆಟೋಜಿನಿನ್ ಎಂಬ ಸಂಯುಕ್ತವಿದ್ದು ಇದು ಕ್ಯಾನ್ಸರ್ ಕೋಶಗಳನ್ನ ನೈಸರ್ಗಿಕವಾಗಿ ನಾಶಪಡಿಸುವ ಸಾಮರ್ಥ್ಯವನ್ನ ಹೊಂದಿದೆ ಎಂದು ಪ್ರಾಥಮಿಕ ವೈದ್ಯಕೀಯ ಸಂಶೋಧನೆಗಳು ತಿಳಿಸಿವೆ. ಹಣ್ಣುಗಳು ಕ್ಯಾನ್ಸರ್ಗೆ ನೇರವಾಗಿ ಪರ್ಯಾಯ ಚಿಕಿತ್ಸೆಯಲ್ಲ, ಆದ್ರೆ ಅವು ದೇಹದ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುವ ನೈಸರ್ಗಿಕ ಶಸ್ತ್ರಗಳು. ನಮ್ಮ ದೇಹದಲ್ಲಿ ಮಾಲಿನ್ಯ ಅಥವಾ ಒತ್ತಡದಿಂದಾಗಿ ಉಂಟಾಗುವ ಫ್ರೀ ರಾಡಿಕಲ್ಸ್ ಜೀವಕೋಶಗಳ DNA ಅನ್ನ ಹಾನಿಗೊಳಿಸಿ ಕ್ಯಾನ್ಸರ್ಗೆ ಕಾರಣವಾಗುತ್ತವೆ. ಹಣ್ಣುಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಈ ರಾಡಿಕಲ್ಗಳನ್ನ ತಟಸ್ಥಗೊಳಿಸಿ ಕ್ಯಾನ್ಸರ್ ಗಡ್ಡೆಗಳು ಬೆಳೆಯಲು ತಮ್ಮದೇ ಆದ ಹೊಸ ರಕ್ತನಾಳಗಳನ್ನ ಸೃಷ್ಟಿಸಿಕೊಳ್ಳುತ್ತವೆ. ಹಣ್ಣುಗಳಲ್ಲಿರುವ ಕೆಲವು ಫ್ಲೇವನಾಯ್ಡ್ಗಳು ಈ ಪ್ರಕ್ರಿಯೆಯನ್ನ ತಡೆದು ಕ್ಯಾನ್ಸರ್ ಕೋಶಗಳಿಗೆ ಆಹಾರ ಸಿಗದಂತೆ ಮಾಡುತ್ತವೆ. ಇನ್ನು ಸಿಟ್ರಸ್ ಹಣ್ಣುಗಳಲ್ಲಿರುವ ವಿಟಮಿನ್ ಸಿ ದೇಹದಲ್ಲಿನ ನ್ಯಾಚುರಲ್ ಕಿಲ್ಲರ್ ಕೋಶಗಳನ್ನ ಸಕ್ರಿಯಗೊಳಿಸುತ್ತದೆ. ಇವು ಕ್ಯಾನ್ಸರ್ ಕೋಶಗಳಲ್ಲಿ ಗುರುತಿಸಿ ಇವು ನಾಶ ಮಾಡುತ್ತವೆ. ಹಣ್ಣುಗಳನ್ನ ಸೇವಿಸುವಾಗ ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ವಹಿಸಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಣ್ಣುಗಳಿಗೆ ರಾಸಾಯನಿಕ ಹಾಗೂ ಕೀಟನಾಶಕಗಳನ್ನ ಸಿಂಪಡಿಸಲಾಗ್ತಾ ಇದೆ. ಇದು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸಬಹುದು. ಆದ್ರಿಂದ ಹಣ್ಣುಗಳನ್ನ ತಿನ್ನುವ ಮುನ್ನ ಉಗುರು ಬೆಚ್ಚಗಿನ ಉಪ್ಪಿನ ನೀರು ಅಥವಾ ಅಡಿಗೆ ಸೋಡಾ ಮಿಶ್ರಿತ ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಣ್ಣುಗಳನ್ನ ಬಳಸೋದು ಉತ್ತಮ. ಜೊತೆಗೆ ಹಣ್ಣುಗಳನ್ನ ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಹಾಗೆಯೇ ಕಚ್ಚಿ ತಿನ್ನೋದ್ರಿಂದ ದೇಹಕ್ಕೆ ಸಂಪೂರ್ಣವಾಗಿ ನಾರು ಸಿಗುತ್ತೆ. ಇದು ಕರುಳಿನ ಕ್ಯಾನ್ಸರ್ ತಡೆಯಲು ಅತಿ ಮುಖ್ಯವಾಗಿದೆ. ಇತ್ತೀಚೆಗೆ ಮಾವಿನ ಹಣ್ಣು ತಿನ್ನುವಂತೆ ಮಾವಿನ ಹಣ್ಣು ಕೂಡ ಒಳ್ಳೆಯದೇ. ಆದ್ರೆ ಮಧುಮೇಹ ಇರುವ ರೋಗಿಗಳು ವೈದ್ಯರ ಸಲಹೆ ಮೇರೆಗೆ ಸಕ್ಕರೆ ಅಂಶ ಕಡಿಮೆ ಇರುವ ಹಣ್ಣುಗಳನ್ನ ಆಯ್ದುಕೊಳ್ಳೋದು ಉತ್ತಮ. ಕೇವಲ ಹಣ್ಣುಗಳ ಸೇವನೆ ಅಷ್ಟೇ ಸಾಲದು, ಅದರೊಂದಿಗೆ ಈ ಕೆಳಗಿನ ಹವ್ಯಾಸಗಳನ್ನ ರೂಢಿಸ್ಕೊಳ್ಬೇಕು. ಅಂದ್ರೆ ಧೂಮಪಾನ, ಮದ್ಯಪಾನ ಸಂಪೂರ್ಣ ಇದರಿಂದ ದೂರವಿರಬೇಕು. ಸಂಸ್ಕರಿಸಿದ ಆಹಾರ ಮತ್ತು ಮೈದಾ, ಸಕ್ಕರೆಯ ಬಳಕೆಯನ್ನ ಕಡಿಮೆ ಮಾಡಬೇಕು. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ದೈಹಿಕ ವ್ಯಾಯಾಮ ಮಾಡೋದು ಉತ್ತಮ. 40 ವರ್ಷ ದಾಟಿದ ನಂತರ ವರ್ಷಕ್ಕೊಮ್ಮೆ ನಿಯಮಿತ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಉತ್ತಮ. ಯಾಕೆಂದ್ರೆ ಆರಂಭಿಕ ಹಂತದಲ್ಲೇ ಕ್ಯಾನ್ಸರ್ ಪತ್ತೆಯಾದ್ರೆ ಅದನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದಿಷ್ಟು ಕ್ಯಾನ್ಸರ್ ಬಗೆಗಿನ ಒಂದಷ್ಟು ಮಾಹಿತಿಗಳು. ನೋಡ್ತಾ ಇರಿ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.